ಹೊಸೂರು ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟ 2023-24ರ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ಬಾರ್ಕೋಲ್ ಚಳುವಳಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಮುತ್ತಣ್ಣ ಗೋಡಗೇರಿ. 20 ಆಗಸ್ಟ್ 2024ರಂದು ಹೊಸೂರು ಎತ್ತಿನಹಳ್ಳಿ ಅಮಕೊಪ್ಪ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಸಂತೋಷ್ ಎಸ್ ಹಿರೇಮಠ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಖಾತೆಗಳಿಗೆ 15 ದಿನಗಳ ಒಳಗಾಗಿ ಹಣ ಹಾಕಿಸುತ್ತೇವೆ ಎಂದು ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಉಪಾಧ್ಯಕ್ಷರಾದ ಮಹಾಂತೇಶ್ ಬಾರ್ಕೇರ್ ಮಾತನಾಡಿ, ಬೆಳೆ ವಿಮೆ ರೈತರ ಖಾತೆಗೆ ಜಮಾ ಮಾಡಬೇಕು. ಅತಿ ಹೆಚ್ಚು ಮಳೆಯಿಂದ ಈ ವರ್ಷವೂ ಮೆಕ್ಕೆಜೋಳ ಹಾಗೂ ಭತ್ತ ಸಂಪೂರ್ಣ ನಾಶವಾಗಿದ್ದು ಎಲ್ಲ ರೈತರು ಕಂಗಾಲಾಗಿದ್ದಾರೆ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಬೆಳೆ ವಿಮೆ ಮಂಜೂರು ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರ ನಿರ್ಮೂಲನೆ ಅಧ್ಯಕ್ಷರಾದ ಈರಣ್ಣ ಸಮಗೊಂಡ್ ಮಾತನಾಡಿ, ಎಲ್ಲ ರಾಜಕೀಯ ಪಕ್ಷದವರು ಚುನಾವಣೆ ಬಂದಾಗ ಎಲ್ಲರ ಕೈಕಾಲು ಬೀಳುತ್ತಾರೆ. ಚುನಾವಣೆ ಆದ ನಂತರ ಈ ಕಡೆ ಮುಖ ಸಹ ಮಾಡುವುದಿಲ್ಲ. ನಮ್ಮ ಕ್ಷೇತ್ರದ ಸಂಸದರಾದ ಪ್ರಹ್ಲಾದ್ ಜೋಶಿಯವರು ತಕ್ಷಣ ಎಚ್ಚೆತ್ತುಕೊಂಡು ಬೆಳೆ ವಿಮೆ ಮಂಜೂರು ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನದಲ್ಲಿ ತಾಲೂಕಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷರಾದ ಶಿವಾನಂದ ಮ್ಯಾಗೇರಿ, ತಿಪ್ಪಣ್ಣ ಸಾತನ್ನವರ್, ಫಕೀರಗೌಡ ಪಾಟೀಲ್, ಅರ್ಜುನ್ ಸಾರಗೊಂಡ್, ನೀಲಪ್ಪ ಬಾರ್ಕೇರ್, ಧರ್ಮಣ್ಣ ಡವಗಿ, ಅರುಣ್ ಇಂದೂರ್, ಈರಣ್ಣ ದೊಡ್ಡಗೌಡರ್, ಆದಪ್ಪ ಚಬ್ಬಿ, ಈರಪ್ಪ ಡವಗಿ, ಮಲ್ಲಯ್ಯ ಹಿರೇಮಠ್, ನಾಗರಾಜ್ ಸೂರಗೊಂಡ್, ಗದಿಗೆಪ್ಪ ಹೊನ್ನಳ್ಳಿ, ಶಂಕರಗೌಡ ಪಾಟೀಲ್, ಧರಣೇಂದ್ರ ಪುಟ್ಟಣ್ಣವರ್, ಬಾಹುಬಲಿ ಬಿಶೆಟ್ಟಿ, ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ನೂರಾರು ತ್ರಿವಳಿ ಗ್ರಾಮದ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ದಾವಲ್ ಸಾಬ್ಯಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಇನ್ಶೂರೆನ್ಸ್ ಕಂಪನಿ ಇಟ್ಕೊಂಡಿಲ್ಲ. ಇದು ನಾವು ಮನವರಿಕೆ ಮಾಡ್ಕೊಳ್ಬೇಕು. ನಾವು ಆಗಾಗ ದುಡ್ಡು ಹಾಕ್ತೀವಿ, ನಮ್ಮಂತ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹಣ ಹಾಕ್ತಾರೆ. 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ಅಂತ. ಯಾರಿಗೆ ತೊಂದರೆ ಆಗುತ್ತೋ ಅವ್ರಿಗೆ ಒಂದೇ ಸ್ಥಾನವನ್ನ ಅಲ್ಲಿ ಕೊಡೋದು ಇನ್ಶೂರೆನ್ಸ್ ಅಂತ ಅನ್ನುವಂಥದ್ರ ಒಂದು ಕಲ್ಪನೆ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು. ಈಗೋ ನಿರ್ಣಯದಿಂದ ಸದ್ಯಕ್ಕೆ ನಾವು ತಪ್ಪಿಸ್ಕೊಳ್ಬೇಕು. ಅಧಿಕಾರಿಗಳು ಪಾಪ ಅವ್ರು ತಪ್ಪಲ್ಲ. ಈಗ ನೀವೆಲ್ಲ ಇಲ್ಲಿ ಕೂತ್ ಬಿಟ್ಟಿದ್ದೀರಾ, ಹೆದ್ದಾರಿ ಅಡ್ಡಾಕೊಂಡು ನಿಮ್ಮನ್ನ ಎಬ್ಬಿಸಿ ಕಳುಹಿಸ್ಬೇಕಷ್ಟೇ ಅವ್ರಿಗಿರುವಂತ ಗುರಿ. ಅದಕ್ಕಿಂತ ಜಾಸ್ತಿ ಗುರಿ ಏನು ಅವ್ರು ಇಟ್ಕೊಂಡಿಲ್ಲ.